ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ನ A1 ಮಾಡೋದು ಬಹುತೇಕ ಫಿಕ್ಸ್ ಅಂತೆ. ಸದ್ಯ A1 ಆರೋಪಿ ಆಗಿರುವಂತದ್ದು ಪವಿತ್ರ ಗೌಡ, ದರ್ಶನ್ A2 ಇದ್ದಾರೆ. ಆದರೆ A1 ಆಗಿ ದರ್ಶನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆಗಳಾಗ್ತಾ ಇವೆ. ಕೊಲೆಯಲ್ಲಿ ದರ್ಶನ್ ಪಾತ್ರವೇ ಪ್ರಮುಖವಾಗಿರುವಂತಹ ಹಿನ್ನೆಲೆಯಲ್ಲಿ ದರ್ಶನನ್ನ A1 ಮಾಡೋದಕ್ಕೆ ಪೊಲೀಸರು ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ ಇನ್ಸೈಟ್ಸ್ ಮೂಲಗಳ ಮಾಹಿತಿ ಪ್ರಕಾರ ದರ್ಶನ್ A1 ಆದ್ರೆ ವಿನಯ್ ಮತ್ತು ಪವನ್ ಹಾಗೆ ಪ್ರದೋಷ್ ಇವ್ರಿಗೂ ಕೂಡ ಕಂಟಕ ಎದುರಾಗುತ್ತೆ. ಯಾಕಂದ್ರೆ ಆರೋಪಿಗಳ ಲಿಸ್ಟ್ ನಲ್ಲಿ ದರ್ಶನ್ ಬಳಿಕ ಈ ಮೂವರ ಹೆಸರನ್ನ ಆಡ್ ಮಾಡೋದಕ್ಕೂ ಕೂಡ ಈಗ ಚಾರ್ಜ್ ಶೀಟ್ ಹಾಕೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವರು ಸಾಕ್ಷ್ಯಾಧಾರ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದು, ಮೊಬೈಲ್ನಲ್ಲಿ ಫೋಟೋಗಳನ್ನ ಡಿಲೀಟ್ ಮಾಡಿ ಸಾಕ್ಷ್ಯ ನಾಶ ಮಾಡಿದ್ದು, ಇದೆಲ್ಲವೂ ಕೂಡ ಇವ್ರ ಮೇಲಿರುವಂತಹ ಒಂದು ಆರೋಪ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತಾನೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವಿನಯ್, ಪವನ್ ಮತ್ತು ಪ್ರದೋಷ್ ಈ ಮೂರು ಜನರ ಪಾತ್ರ ಕೂಡ ಹಿರಿದಾಗಿದೆ. ಜೊತೆಗೆ ದರ್ಶನ್ನೇ ಪ್ರಮುಖವಾದಂತಹ ಆರೋಪಿ ಇದರಲ್ಲಿ ಅಂತಲೂ ಕೂಡ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆಯಂತೆ. ಸೊ ಹಾಗಾಗಿನೇ ದರ್ಶನ್ ಈಗ A2 ಇದಾರಲ್ಲ, ಅದನ್ನ A1 ಮಾಡೋದಕ್ಕೆ ಈಗ ಪೊಲೀಸರು ಚಾರ್ಜ್ ಶೀಟನ್ನು ಹಾಕೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾರೆ. ಇನ್ನು ಉಳಿದಂತೆ ಪ್ರದೋಷ್, ವಿನಯ್, ಸೊ ಇವರನ್ನು ಕೂಡ ನೆಕ್ಸ್ಟು ಆ್ಯಡ್ ಮಾಡೋದಕ್ಕೆ, ಅಂದರೆ A1 ದರ್ಶನ್ ಆದರೆ ನೆಕ್ಸ್ಟು A2, A3, A4 ಥರ ಇವ್ರುಗಳನ್ನು ಹಾಕೋದಕ್ಕೂ ಕೂಡ ಈಗ ಪೊಲೀಸರು ಚಾರ್ಜ್ ಶೀಟ್ ಈಗ ರೆಡಿ ಆಗ್ತಾ ಇದೆ. ಇನ್ನೇನು ಒಂದು 15 ದಿನ ಬಾಕಿ ಇದೆ ಚಾರ್ಜ್ ಶೀಟ್ ಹಾಕೋದಕ್ಕೆ. ಅಷ್ಟು ಒಳಗಡೆನೇ ಬಹುಶಃ ಪೊಲೀಸರು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅಂತ ಅನಿಸುತ್ತೆ ನ್ಯಾಯಾಲಯಕ್ಕೆ. ಆಗ ಈಗಾಗಲೇ A2 ಆಗಿರುವಂಥ ಪವಿತ್ರ ಗೌಡ ಹಾಗಾದರೆ ಯಾವ ನಂಬರ್ಗೆ ಇಳಿತಾರೆ ಅನ್ನೋವಂಥದ್ದು ನೋಡಬೇಕು. ಯಾಕಂದರೆ ಸದ್ಯಕ್ಕೀಗ ಬೇಲ್ಗೆ ಅಂಥೇಳಿ ಅಪ್ಲಿಕೇಶನ್ ಹಾಕಿದ್ದಾರೆ ಪವಿತ್ರ ಗೌಡ. ಇವತ್ತು ಇನ್ಫ್ಯಾಕ್ಟ್ ಅವರ ಒಂದು ವಿಚಾರಣೆ ಕೂಡ ಇದೆ. ಇವತ್ತೇನಾಗುತ್ತೆ ಬೇಲ್ ಭವಿಷ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ದರ್ಶನ್ ಸೇರಿದಂತೆ ಇನ್ನಿತರರು ಯಾರು ಕೂಡ ಬೇಲ್ಗೆ ಅಪ್ಲೈ ಮಾಡಿಲ್ಲ. ಸದ್ಯಕ್ಕೀಗ ಪವಿತ್ರ ಗೌಡ ಮತ್ತು ಇನ್ನೊಂದಿಬ್ಬರು ಬೇಲಿಗೆ ಹಾಕಿರುವಂಥದ್ದು. ಇದನ್ನು ನೋಡಿಕೊಂಡು ನಂತರ ಕಾನೂನಾತ್ಮಕವಾಗಿ ನಾವು ಹೇಗೆ ಮುಂದುವರಿಯೋದು ಅನ್ನುವಂಥದ್ದು ಬಹುಶಃ ಆ ಚಿಂತನೆಯಲ್ಲಿ ದರ್ಶನ್ ಮತ್ತು ವಕೀಲರು ತೊಡಗಿದ್ದಾರೆ ಅಂತ ಅನಿಸುತ್ತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಆದಂಥ ಒಂದು ಸಂದರ್ಭದಲ್ಲಿ ಅಥವಾ ಆತ ಹತ್ಯೆಗೀಡಾದಂಥ ಸಂದರ್ಭದಲ್ಲಿ ಆತ ಅಂಗಲಾಚಿ ಬೇಡ್ಕೊಂಡಿದ್ದ ಅನ್ನುವಂಥದ್ದು ಆ ಫೋಟೋಗಳನ್ನು ಕೂಡ ಈಗ ರಿಟ್ರೀವ್ ಮಾಡಿದ್ದಾರೆ. FSLನಲ್ಲಿ ರಿಟ್ರೀವ್ ಆಗಿರುವಂಥ 4 ಫೋಟೋಗಳು. ಇದರಲ್ಲಿ ರೇಣುಕಾಸ್ವಾಮಿ ರಕ್ತಸಿಕ್ತವಾಗಿ ಬಿದ್ದಿರುವಂಥ ಫೋಟೋಸ್ ಅಂತ ಇದು. ಆ ಟೈಮ್ನಲ್ಲಿ ಆತ ಕೈ ಮುಗಿತಾ ಇರುವಂಥ ಒಂದು ಫೋಟೋ ಕೂಡ ಇತ್ತು. ಆ 4 ಫೋಟೋಗಳನ್ನು ಡಿಲೀಟ್ ಮಾಡಿದರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೂ ಕೂಡ ತಾನು ಅಂಗಲಾಚಿ ಕೈ ಮುಗಿದು ಆತ ಬೇಡ್ಕೊಳ್ತಾ ಇರುವಂತಹ ಒಂದು ಫೋಟೋ ಕೂಡ ಇತ್ತಂತೆ. ಹಾಕಿ ಕೈ ಸೇರಿದೆ ಈಗ ಕೊಲೆಗೆ ಮಹತ್ವದ ಸಾಕ್ಷಿ ಫೋಟೋಗಳು. ಇದನ್ನು ಈಗ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಇದು ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ ದರ್ಶನ್ಗೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಶಿವಪ್ರಸಾದ್, ಈಗ FSLನಲ್ಲಿ ರಿಟ್ರೀವ್ ಆಗಿರುವಂತಹ ಈ 4 ಫೋಟೋಗಳು ಹೇಳ್ತಾ ಇರುವಂತಹ ಕಥೆ ಏನು? ಅಂದರೆ ಅವರ ಕ್ರೌರ್ಯತೆ ಎಷ್ಟು ಮಟ್ಟಿಗೆ ಇತ್ತು ಅನ್ನುವಂಥದ್ದು ಬಹುಶಃ ಈ ಫೋಟೋಗಳು ಹೇಳ್ತಾ ಇವೆ ಅಂತ ಅನ್ಸುತ್ತೆ. ಪೊಲೀಸ್ ಮೂಲಗಳಿಂದ ಏನು ಮಾಹಿತಿ ಸಿಗ್ತಾ ಇದೆ ಶಿವಪ್ರಸಾದ್? ರೆಹಮಾನ್, ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳೆಲ್ಲವನ್ನೂ ಕೂಡ ಅತಿ ಸೂಕ್ಷ್ಮ ಸಾಕ್ಷ್ಯಾಧಾರಗಳನ್ನು ಕೂಡ ಬಿಡದೆ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡ್ಕೊಳ್ತಿದ್ದಾರೆ. ಇದರ ಭಾಗವಾಗಿ ಪ್ರಮುಖವಾಗಿ ಆರೋಪಿಗಳ ಬಳಿಯಿಂದಲೂ ಕೂಡ ಮೊಬೈಲನ್ನು ಪಡೆದುಕೊಂಡಂಥ ಬಳಿಕ ಮೊಬೈಲ್ನಲ್ಲಿ ಕೆಲವು ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ 4 ಫೋಟೋಗಳು, ಅಂದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ನಡೆಸಿರ್ತಕ್ಕಂಥ ಕ್ರೌರ್ಯಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಇವು ಎಂದು ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 4 ಫೋಟೋಗಳ ಹಿನ್ನೆಲೆಯನ್ನು ಗಮನಿಸೋದಾದ್ರೆ, ಆರೋಪಿಗಳ ಬಳಿಯಿಂದ ಈಗಾಗಲೇ ಕಲೆ ಹಾಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವರಿಂದ ಪಡೆದುಕೊಂಡಿರ್ತಕ್ಕಂಥ ಮೊಬೈಲ್ನಲ್ಲಿ 4 ಫೋಟೋಗಳನ್ನು ಈಗಾಗಲೇ ಪೊಲೀಸರು ರಿಟ್ರೀವ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕೂಡ ಆರೋಪಿಗಳು ನಾಶ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ಅಂತ ಹೇಳಿ ಇದರ ವಿರುದ್ಧವೂ ಕೂಡ ಈಗಾಗಲೇ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಆ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. ಈ 4 ಫೋಟೋಗಳಲ್ಲಿ ಅವರ ಕ್ರೌರ್ಯ ಯಾವ ಮಟ್ಟಿಗಿದೆ ಅನ್ನೋದನ್ನ ಬಿಂಬಿಸಲಾಗಿರ್ತಕ್ಕಂಥ ಫೋಟೋಗಳಿವು ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಅಂದರೆ ರೇಣುಕಾಸ್ವಾಮಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದಂಥ ಸಂದರ್ಭದಲ್ಲಿ ಆತ ಕೈ ಮುಗಿದು ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ದೃಶ್ಯಾವಳಿಗಳಿರ್ತಕ್ಕಂಥದ್ದು. ಇದನ್ನು ಕೂಡ ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಹಲ್ಲೆ ನಡೆದಂಥ ಬಳಿಕ ಆತ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ಫೋಟೋವನ್ನು ಕೂಡ ಆರೋಪಿಗಳು ತೆಗೆದುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 4 ಫೋಟೋಗಳನ್ನು ಈಗಾಗಲೇ ಆರೋಪಿಗಳ ಮೊಬೈಲ್ಗಳಿಂದಲೂ ಕೂಡ ಪೊಲೀಸರು ರಿಟ್ರೀವ್ ಮಾಡಿರ್ತಕ್ಕಂಥದ್ದು. ಇದನ್ನು ಕೂಡ ಸಾಕ್ಷ್ಯಾಧಾರವಾಗಿಸಿ ಕೋರ್ಟ್ಗೆ ಸಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹಲವು ಆಯಾಮಗಳಲ್ಲಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಬಹುತೇಕ ಪೂರ್ಣಗೊಳಿಸಿದ್ದಾರೆ.
ಪೂರ್ಣಗೊಳಿಸಿರ್ತಕ್ಕಂಥ ಪೊಲೀಸರು ಹೈದರಾಬಾದಿಂದ ಬರಬೇಕಾಗಿರ್ತಕ್ಕಂಥ FSL ರಿಪೋರ್ಟ್ಗಾಗಿ ಕಾಯ್ತಿದ್ದಾರೆ. ಈ ಎಲ್ಲ ಅಂಶಗಳನ್ನು ಕೂಡ ಕ್ರೋಢೀಕರಿಸಿ ಚಾರ್ಜ್ ಶೀಟ್ ಅನ್ನ ಅಂದ್ರೆ 3,000ರಿಂದ 4,000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಅನ್ನ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಲು ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಗಳನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ರೆಹಮಾನ್. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಒಂದು FSL ರಿಪೋರ್ಟ್. ಸೊ FSLನಲ್ಲಿ ಈಗಾಗಲೇ ರಿಟ್ರೀವ್ ಆಗಿರುವಂತಹ ಫೋಟೋಗಳು